Okay, ಇವಾಗ ಕ್ವಶನ್ ನಂಬರ್ 8 ಇನ್ ಎಕ್ಸರ್ಸೈಸ್ 5.2. ದ ಕ್ವಶನ್ ಈಸ್ ಕಾಸ್ ರೂಟ್ ಎಕ್ಸ್ ಅಂತ ಐತಿ. ಸೊ ಲೆಟ್ y is equal to cos root x. ಫಸ್ಟ್ ಕೊಟ್ಟಿರುವಂತ ಕ್ವಶನ್ ಅನ್ನ y is equal to ಅಂತ ನಾವು ತಗೋತೀವಿ, ಇಲ್ಲ f of x is equal to ಅಂತ ತಗೋತೀವಿ. ಅವ ಕ್ವಶನ್ ದಾಗ ಮೆನ್ಷನ್ ಮಾಡಿರ್ತಾನಲ್ಲ ಡಿಫ್ರೆನ್ಶಿಯೇಟ್ ಮಾಡು ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ಅದಕ್ಕೆ ನಾವೇನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೊಂಡೇವಿ ಇಲ್ಲಿ. ಸೊ ಇವಾಗ y becomes y ಏನಕೈತಿ, y ಅನ್ನೋ ಟರ್ಮ್ ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೋತೀವಿ. ಡಿಫ್ರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x is equal to, ಈಗ ಡಿಫ್ರೆನ್ಶಿಯೇಷನ್ ಆಫ್ cos root x, ಡಿಫ್ರೆನ್ಶಿಯೇಷನ್ ಆಫ್ cos root x ಅಂತ ಬರ್ಕೋತೀವಿ. ಸೊ ಈಗ ಲೆಫ್ಟ್ ಸೈಡ್ ಇಂದ ಬಂದ್ರೆ ಕಾಸ್ ನಮಗ್ ಮೀಟ್ ಹಾಕಾರ, ಫಸ್ಟ್ ಕಾಸ್ ಬೆಟ್ ಹಾಕ್ತಾರೆ. ಸೊ ನಮಗೇನ್ ಗೊತ್ತೈತಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿತ್ತು ನಮ್ದು ಫಾರ್ಮುಲಾ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಫಾರ್ಮುಲಾ ಏನಿತ್ತು ನಮ್ದ ಮೈನಸ್ ಸೈನ್ ಎಕ್ಸ್ ಅಂತ ಐತಿ. ಸೊ ಹಂಗಾರೆ ಇಲ್ಲಿ ಸೇಮ್ ಟು ಸೇಮ್ ಅದನ್ನ ಅಪ್ಲೈ ಮಾಡೋಣ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್, ಇದು ರೂಟ್ ಎಕ್ಸ್ ನ ಎಕ್ಸ್ ಅಂತ ಅನ್ಕೋರಿ ಫಸ್ಟ್ ಮನಸ್ಸೊಳಗ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಇನ್ ದ ಪ್ಲೇಸ್ ಆಫ್ ಎಕ್ಸ್ ಯಾರು ಅದಾರ ಇಲ್ಲಿ, ರೂಟ್ ಎಕ್ಸ್ ಅದಾರ. ಆಕ್ಚುಲಿ ನಮಗ್ ಗೊತ್ತಿರುವಂತ ಫಾರ್ಮುಲಾ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಐತಿ. ಬಟ್ ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಬಂದಾರ ಇಲ್ಲಿ. ಎಕ್ಸ್ ಬಿಟ್ಟು ಬೇರೆ ಕ್ವಾಂಟಿಟಿ ಬಂದಾರ ಅಂತಂದ್ರ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಂಗಾರೆ ಏನ್ ಮಾಡ್ಬೇಕು, ಈ ರೂಟ್ ಎಕ್ಸ್ ನ ಮತ್ತೆ ನಾವು ಡಿಫ್ರೆನ್ಶಿಯೇಷನ್ ಮಾಡ್ಕೋಬೇಕು. ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರೀರಿ, ಇಲ್ಲ ಅಂದ್ರೆ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಕ್ಕಿತ್ತು ಅಂದ್ರೆ ಇದು ಮೈನಸ್ ಸೈನ್ ರೂಟ್ ಎಕ್ಸ್, ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಇದನ್ನ ಒಂದ್ ಸ್ವಲ್ಪ ನೀವು ನೀಟಾಗಿ ಬರ್ಕೋತೀರಿ ಅಂತಂದ್ರ ಮೈನಸ್ ಸೈನ್ ರೂಟ್ ಎಕ್ಸ್ ಆಸ್ ಇಟ್ ಈಸ್, ಮೈನಸ್ ಸೈನ್ ರೂಟ್ ಎಕ್ಸ್ ಆಸ್ ಇಟ್ ಈಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಡಿನಾಮಿನೇಟರ್ ಪ್ಲೇಸ್ ಒಳಗಿತ್ತಲ್ಲ ಅದನ್ನ 2 ರೂಟ್ ಎಕ್ಸ್. ಮತ್ತೆ ಈ ರೂಟ್ ಎಕ್ಸ್ ಕ್ಯಾನ್ಸಲ್ ಆಗಂಗಿಲ್ಲ, ಇದು ಸೈನ್ ಆಫ್ ಆಂಗಲ್ ಇದೆ, ಸೈನ್ ಆಫ್ ಥೀಟಾ ಇದು ಇಲ್ಲ ಅಂದ್ರೆ ಇದಕ್ಕೆ ಮೀನಿಂಗ್ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಗಂಗಿಲ್ಲ. ಸೊ ದಿಸ್ ಇಸ್ ದ ಸೊಲ್ಯೂಷನ್, ದಿಸ್ ಇಸ್ ದ ಸೊಲ್ಯೂಷನ್ ಆಫ್ dy by dx. ಇದು ಲಾಸ್ಟ್ ಸ್ಟೆಪ್. ಇದಾದ್ಮೇಲೆ ಇಲ್ಲಿ ಬರ್ತೈತಿ. ಓಕೆ, ಈ ಕ್ವಶನ್ ನಂಬರ್ 8 ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 9 ಸಾಲ್ವ್ ಮಾಡೋಣ.